ರಾಜ್ಯದಲ್ಲಿ ಒಕ್ಕಲಿಗರ ನಾಯಕರ ವಾಗ್ಯುದ್ಧ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು? ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡೋದಿಲ್ಲ. ಅದಕ್ಕಿಂತ ಬೇಕಾ? ಇದೇ ಒಂದು ಡೈಲಾಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಹಳೆ ದೋಸ್ತ್ ಬಗ್ಗೆ ಚಲುವರಾಯಸ್ವಾಮಿ ಸಿಡಿಸಿದ ಈ ಬಾಂಬ್ಗೆ ಹೊಸ ಮೈತ್ರಿ ಲೀಡರ್ ನಿಗಿ ಕೆಂಡವಾಗಿದ್ರು. ಹೌದು, ಒಂದ್ ಕಡೆ ಒಕ್ಕಲಿಗ ಅಸ್ತ್ರವನ್ನ ಹಿಡಿದುಕೊಂಡು ನಾಯಕರು ಗೆಲುವಿನ ಮಂತ್ರ ಜಪಿಸುತ್ತಿದ್ದಾರೆ. ಈ ಮಧ್ಯೆ ಅದೇ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದೆ ಎಚ್.ಡಿ. ಕುಮಾರಸ್ವಾಮಿ. ಗುರುಪೀಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಅನ್ನೋದು ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ. ಎಂಥ ದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡೋದಿಲ್ಲ. ಅದಕ್ಕಿಂತ ಬೇಕಾ? ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಮರ್ಯಾದೆ? ಚಲುವರಾಯಸ್ವಾಮಿಗೆ ಎಚ್.ಡಿ.ಕೆ ತಿರುಗೇಟು. ಸಂಬಂಧ ಇಲ್ಲದೆ ಇರೋದು. ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೋ ಯಶಸ್ಸು ದೊರಕಲ್ಲ. ಫೋನ್ ಟ್ಯಾಪ್ ಆಯ್ತೋ ಇಲ್ವೋ, ಪರ್ಯಾಯ ಪೀಠ ಮಾಡಿದ್ರೋ ಇಲ್ವೋ, ಇದಕ್ಕೆಲ್ಲ ಶ್ರೀಗಳೇ ಉತ್ತರವನ್ನ ಕೊಡಬೇಕು. ಚಲುವರಾಯಸ್ವಾಮಿಯನ್ನು ಮಠದ ವಕ್ತಾರ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ಇವೆಲ್ಲವನ್ನ ಏನಾಗಿದೆ, ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ, ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮ ಪೂಜ್ಯ ಸ್ವಾಮೀಜಿಯವರು. ಅವ್ರು ಹೇಳಬೇಕು. ಚಲುವರಾಯಸ್ವಾಮಿ ಏನು ಮಠದ ವಕ್ತಾರರ? ಅವ್ರೇನು ವಕ್ತಾರರಲ್ಲ. ಮತ್ತು ಆ ಸರ್ಕಾರ ಇದ್ದಿದ್ದು ಯಾರ್ದು ಸರ್ಕಾರ? ಗೃಹ ಸಚಿವರು ಯಾರಿದ್ರಪ್ಪ? ಕಾಂಗ್ರೆಸ್ ಅವರು, ಪರಮೇಶ್ವರ್. ಐ ಥಿಂಕ್ ಕಾಂಗ್ರೆಸ್ ಅವ್ರು ತಾನೇ ಹೋಮ್ ಮಿನಿಸ್ಟ್ರ್ ಇದ್ದಿದ್ದು. ಮತ್ತು ಹೋಮ್ ಮಿನಿಸ್ಟ್ರು ಅವ್ರ ಕಡೆ ಇದ್ಕೊಂಡು ಕುಮಾರಸ್ವಾಮಿನ ಯಾಕೆ ಕೇಳ್ತೀರಾ ನೀವು? ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಬಿಜೆಪಿ ನಾಯಕರು ಹೀಗೆಲ್ಲ ವ್ಯಂಗ್ಯ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಭಾವುಕರಾಗಿ ಮಾತನಾಡಿದ್ರು. ಅದೆಲ್ಲ ಗೊತ್ತಿರೋ ವಿಷಯ, ಆದ್ರೂ ನಾನು ಆ ಬಗ್ಗೆ ಈಗ ಮಾತನಾಡಲ್ಲ ಅಂತ ಜಾರಿಕೊಂಡ್ರು. ಗೊತ್ತಿರೋವಂಥ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ. ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಒಟ್ನಲ್ಲಿ ಫೋನ್ ಕದ್ದಾಲಿಕೆ ಆರೋಪವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ರೆಡಿಯಾಗ್ತಿದೆ. ಇನ್ನೊಂದು ಕಡೆ ಅದನ್ನೇ ಪ್ರತ್ಯಾಸ್ತ್ರವಾಗಿ ಪ್ರಯೋಗಿಸೋಕೆ ದೋಸ್ತಿಗಳು ಸ್ಕೆಚ್ ಹಾಕ್ತಿದ್ದಾರೆ. ಆ ಮೂಲಕ ಒಕ್ಕಲಿಗರ ಮನವೊಲಿಕೆ ಪಾಲಿಟಿಕ್ಸ್ ಹೆಚ್ಚಾಗ್ತಿದೆ. ಇದಿನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆಯಷ್ಟೇ ರಂಜಾನ್ ಹಬ್ಬದ ಸಡಗರ ಸಂಭ್ರಮ ರಾಜ್ಯದಾದ್ಯಂತ ಮನೆ ಮಾಡಿತ್ತು. ರಂಜಾನ್ ಹಬ್ಬಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೈರಾಗಿರುವಂತಹ ವಿಚಾರ ಈಗ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಸಿಎಂ ಡಿಸಿಎಂ ಗೈರಿಗೆ ಅಶ್ವತ್ಥ ನಾರಾಯಣ್ ವ್ಯಂಗ್ಯವಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಅಶ್ವತ್ಥ ನಾರಾಯಣ್ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿರು. ಏನ್ ಹೇಳಿದ್ದಾರೆ ಅಶ್ವತ್ಥ ನಾರಾಯಣ್ ಅನ್ನೋದನ್ನ ನೋಡ್ತಾ ಹೋದ್ರೆ, ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತೀರಾ, ಆದ್ರೆ ರಂಜಾನ್ ಪ್ರಾರ್ಥನೆಗೆ ಹೋಗೋದಕ್ಕೆ ಯಾಕೆ ಭಯ ಅಂತ ಸಿಎಂ ಡಿಸಿಎಂ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಆತಂಕ ಇದೆ ನಿಮ್ಗೆ, ಆತಂಕ ಇರೋದ್ರಿಂದ ಪ್ರಾರ್ಥನೆಗೆ ಹೋಗಿಲ್ಲ ನೀವು. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನೋದು ಈಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಹೋದ್ರೆ ಮತ್ತೆ ಬೇರೆ ರೀತಿಯ ಸಂದೇಶ ರವಾನೆಯಾಗುತ್ತೆ. ಅದರಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಒಳಗೊಂದು ಹೊರಗೊಂದು ಕಾಂಗ್ರೆಸ್ನವರಿಗೆ ಅಭ್ಯಾಸ. ಅಲ್ಪಸಂಖ್ಯಾತರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ಸಾಫ್ಟ್ ಇಲ್ಲ. ಎಲೆಕ್ಷನಿನ ಆತಂಕ ಯಾವಾಗಲೂ ಬೇರೆ ಹೋಗ್ತಾರಲ್ಲ ಹಾಕ್ಕೊಂಡು, ಯಾಕೆ ಹೋಗ್ಲಿಲ್ಲ? ಈಗ ಹೋಗ್ಬೇಕಪ್ಪ. ಈಗ ಯಾಕೆಪ್ಪ ಎಲೆಕ್ಷನ್ ಬಂದಾಗ ಮಾತ್ರ ಯಾಕೆ ಭಯ ಪಟ್ಬಿಟ್ಟಿದ್ದೀರಾ? ಹೋಗಿ ಈಗಲೂ
ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ದವ್ರ ಜೊತೆ ಆರಾಮಾಗಿರ್ತೀರ. ನಿಮ್ಮ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ತಾರೆ. ನಜೀರ್ ಅಹಮದ್ ಮೇಲೆ ಕ್ರಮ ವಹಿಸಲಿಲ್ಲ. ವಿಧಾನಸೌಧದಲ್ಲಿ ಇತಿಹಾಸದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಾಯಿತು. ಇವತ್ತು ಈ ಪ್ರಾರ್ಥನೆ ಮಾಡಲಿಕ್ಕೆ, ನಮಾಜ್ ಮಾಡಲಿಕ್ಕೆ ಎಲ್ಲವಾಗಲೂ ಹೋಗ್ತೀರಿ. ಯಾಕೆ ಈ ಸಲ ಹೋಗಲಿಲ್ಲ? ಹೋಗಿ. ರಾಮ ಮಂದಿರಕ್ಕೆ ಹೋಗಲ್ಲ ಅಂತೀರ, ರಾಮ ಮಂದಿರ ದರ್ಶನ ಮಾಡಲ್ಲ ಅಂತೀರ. ಇಲ್ಲಿ ಮಾತ್ರ ಯಾಕಪ್ಪ ಭಯಪಟ್ರೆ? ಹಾಗೆ ದಯವಿಟ್ಟು ಭಯಪಟ್ಬಿಡಿ, ಹೋಗಿ ಓಟ್ ಬನ್ನಿ. ಇನ್ನೂ ಟೈಮ್ ಇದೆ. ಖಂಡಿತ ಅದಕ್ಕೆ ತಾನೇ ಅವರು ಹೋಗಿಲ್ಲ. ಖಂಡಿತ ಆತಂಕ ಇಟ್ಕೊಂಡೇ ಹೋಗಿಲ್ಲ ಅವರು. ಹೋಗ್ಬೇಡಿ ಅಂತ ಏನು ಹೇಳಿಲ್ಲ ನಾವೇನು ಹೋಗ್ಬೇಡಿ ಅಂತ ಹೇಳಿಲ್ವಲ್ಲ. ಎಲ್ಲ ಕಡೆನೂ ಒಂದು ಧರ್ಮ ಇಟ್ಕೊಂಡು ಮಾಡಿ ನಾವೇನು ಬೇಡ ಅನ್ನಲ್ಲ. ಆದರೆ ಈ ರೀತಿ ಪಾಪ ಭಯ ಪಡೋವಂಥದ್ದು ಏನಿಲ್ಲ. ನಿಜವಾದ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಎಲ್ಲ ಧರ್ಮದ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ನಾವು ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ. ದ್ವೇಷದ ರಾಜಕಾರಣ, ತುಷ್ಟೀಕರಣದ ರಾಜಕಾರಣನ ಮಾಡೋರೇ ಕಾಂಗ್ರೆಸ್ನವರು. ನಾವು ಸ್ಪಷ್ಟ ರಾಜಕಾರಣ, ಎಲ್ಲರನ್ನೂ ಭಾರತೀಯರು, ಎಲ್ಲರೂ ಒಂದು, ಭಾರತಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳೋವಂಥ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ. ಅದು ಕಾಂಗ್ರೆಸ್ ಅಭ್ಯಾಸ. ಒಳಗೊಂದು ಹೊರಗೊಂದು, ದೇಶ ಇನ್ನೊಂದು ಮತ್ತೊಂದು, ಅವ್ರಿಗೆ ಕಾಳಜಿನೂ ಇಲ್ಲ, ಆ ಭಾವನೆಯೂ ಇಲ್ಲ. ಒಟ್ಟಿನಲ್ಲಿ ಚುನಾವಣೆ ಗೆಲ್ಲಬೇಕು. ಚುನಾವಣೆ ಗೆಲ್ಲೋದು ಅಷ್ಟೇ ಅವ್ರಿಗೆ ಗೊತ್ತು. ಅದಕ್ಕೆ ಅವರೇ ಉತ್ತರ ಕೊಡಲಿ. ಅವ್ರನ್ನೇ ಕೇಳಿ ಯಾಕೆ ಹೋಗಿಲ್ಲ ಅಂತ ನೀವು ಕೇಳಬೇಕಪ್ಪ. ಯಾಕೆ ಮುಖ್ಯಮಂತ್ರಿ ಹೋಗಿಲ್ಲ, ಯಾಕೆ ಉಪಮುಖ್ಯಮಂತ್ರಿ ಹೋಗಿಲ್ಲ ಅಂತ ನೀವು ಅವ್ರ ಹತ್ರ ನೀವು ಉತ್ತರ ಕೇಳಬೇಕು. ಅವರಿಂದ ಪಡಿಬೇಕು ಉತ್ತರ.